ಒಂದು ಬನಾನಾದ ಫ್ರೂಟ್ ಆ್ಯಂಡ್ ನಟ್ ಶೇಕ್ ತೋರ್ಸತ್ತೀನಿ. ಇದು ಶೇಕ್ ಅಲ್ಲ, ಆ್ಯಕ್ಚುಲಿ ಜಸ್ಟ್ ಸಲಾಡ್ ಅದು ಹೆಂಗೆ ತಿಂತೀವಲ್ಲ, ಫ್ರೂಟ್ ಸಲಾಡ್ ಇರುತ್ತೆ ವಿತ್ ಮಿಲ್ಕ್. ಇದು ಭಾಳ ಚಲೋ ಪ್ರೋಟೀನ್ ಇರ್ತೈತಿ. ಆಮೇಲೆ ಬನಾನ ಒಳಗೆ ಹೈ ಪೊಟ್ಯಾಷಿಯಮ್ ಇರ್ತೈತಿ, ಸ್ವಲ್ಪ ಡ್ರೈ ಫ್ರೂಟ್ಸ್. ಆಮೇಲೆ ಸ್ವೀಟ್ ಸಲುವಾಗಿ ಬೇಕಾದ್ರೆ ಆಪ್ಷನಲಿ ಜೇನುತುಪ್ಪ ಹಾಕೋರಿ, ಇಲ್ಲ ಬೆಲ್ಲ ಹಾಕೋರಿ. ಸಕ್ಕರೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಡಯಟ್ ಮಾಡತ್ತೀನಿ ನಾವು. ಸಕ್ಕರೆ ಹಾಕೊಳತ್ತಿಲ್ಲ. ಜಸ್ಟ್ ಸ್ವಲ್ಪ ಕೂಲ್ ಅಂದರೆ ಭಾಳ ತಂಪಲ್ಲ, ಜಸ್ಟ್ ಲೈಟಾಗಿ ಕೂಲಾಗಿರೋ ಹಾಲು, ಅಥವಾ ನಿಮಗೆ ಬಿಸಿ ಇದ್ದರೆ ಬಿಸಿ ಇಷ್ಟ. ಬಟ್ ಬನಾನ ಒಂದು ಸ್ವಲ್ಪ ಕುದ್ದಂಗೆ ಆಗ್ತೈತಿ. ಬಿಸಿ ಹಾಕೊಳ್ಳೋ ಬದಲಿ ಜಸ್ಟ್ ಫ್ರಿಜ್ದಾಗಿನ ತೆಗೆದಿದ್ದು ಹಾಲು ಹಾಕೊಳತ್ತೇನೆ ನಾನು. ಫಸ್ಟ್ ಸ್ವಲ್ಪ ಹಾಲು ಹಾಕ್ತೀನಿ, ಆಮೇಲೆ 2 ಬನಾನ, ಒಂದು ಸ್ವಲ್ಪ ಜೇನುತುಪ್ಪ, ಬನಾನ ಕಟ್ ಮಾಡ್ಕೊತೀನಿ. ಈಗ 2 ಬನಾನ ಅದಾವು, ಇವನ್ನ ಸ್ಲೈಸಾಗಿ ಕಟ್ ಮಾಡತ್ತೀನಿ. ಭಾಳ ಸಣ್ಣದಿಲ್ಲ, ಮೀಡಿಯಮ್ ಜಸ್ಟ್. ಈ ಥರ ಒಂದು ಸತಿ ರಾತ್ರಿ ಊಟಕ್ಕದು ನಾವು ಇದನ್ನು ತಿಂದ್ರೆ ಊಟ ಬೇಕಾಗಿಲ್ಲ, ಆಮೇಲೆ ಹಸುನೂ ಅನ್ಸಂಗಿಲ್ಲ. ಈಗ ಯೂಸ್ವಲ್ ನಾವು ಊಟ ಬಿಟ್ಟಿವಿ, ಬೇರೆ ಏನೋ ಲೈಟಾಗಿ ತಿಂದರೆ ಇದಾಗ್ತೈತಲ್ಲ, ಇದು ಬನಾನೂ ಹೆವಿ ಇರ್ತೈತಿ, ಆಮೇಲೆ ಹಾಲು ಇದು ಇರ್ತೈತಿ, ಆಮೇಲೆ ಚಲೋ ನಿದ್ದೆ ಬರ್ತೈತಿ. ಆಮೇಲೆ ಅದ್ರ ಜೇನುತುಪ್ಪದ್ದು ಇರ್ತೈತಲ್ಲ, ಡೈಜೆಷನ್ಗೂ ಪ್ರಾಬ್ಲಮ್ ಆಗೋದಿಲ್ಲ. ಇದು ನೋಡಿರಿ. ಆಮೇಲೆ ಸ್ವಲ್ಪ 2 ಪಿಸ್ತಾ, 2 ಬಾದಾಮ, ಒಂದು 6ರಿಂದ 8 ದ್ರಾಕ್ಷಿ ಇದ್ದಾವೆ. ಇವನ್ನೆಲ್ಲನೂ ಈಗ ಹಾಲೊಳಗೆ ಹಾಕ್ತೇನೆ. ಭಾಳ ಈಸಿ ಐತಿದೆ. ಇವನ್ ಇದ್ರೊಳಗೆ ನೀವು ಮತ್ತೇನರೆ ಡ್ರೈ ಫ್ರೂಟ್ಸ್ ಅಂದ್ರೆ ಇವು ಸೂರ್ಯಪಾನ ಬೀಜ, ಕುಂಬಳಕಾಯಿ ಬೀಜ, ಇವು ಕುಕ್ಕುಂಬರು, ವಾಟರ್ ಮೆಲನ್ ಬೀಜ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು, ಓಡಿಸೋದು. ಬಟ್ ಇಷ್ಟು ಸಿಂಪಲ್ಲಾಗಿ ಇವಂತೂ ಮನೆ ಒಳಗೆ ಸಿಗುವಂಥವಲ್ಲ, ಸೊ ಇಷ್ಟು ಸಾಕು ಅನ್ನಿಸ್ತೈತಿ. ಇದು ಒಳ್ಳೆ ಇದು ಇರ್ತೈತಿ. ಸ್ವಲ್ಪ ಹೊತ್ತಾದ್ಮೇಲೆ ಇದು ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಈಗ ಸ್ವಲ್ಪ ಬಾದಾಮ, ಹಾಕ್ತೀನಿ. ಸ್ವಲ್ಪ ದ್ರಾಕ್ಷಿ ಹಾಕಾಕ್ತೀನಿ. ಒಂದು ಸ್ವಲ್ಪ ಪಿಸ್ತಾ ಹಾಕಾಕ್ತೀನಿ. ಇದು ಫ್ರೂಟ್ ಆ್ಯಂಡ್ ನಟ್ ಮಿಲ್ಕ್ ಶೇಕ್ ಅಂದರೆ ಇದನ್ನ ಮತ್ತೆ ಜಸ್ಟ್ ಮಿಕ್ಸರ್ಗೆ ಹಾಕಿ, ಬನಾನ ಇರ್ತೈತಲ್ಲ ಅದೆಲ್ಲ ಮಿಕ್ಸರ್ಗೆ ಹಾಕಿ ಸ್ಮ್ಯಾಶ್ ಮಾಡಿ ಇದು ಮಾಡೋದು. ಅಥವಾ ನೀವು ಹಂಗೆ ಡೈರೆಕ್ಟಾಗಿ ತಿನ್ನೋದು ಇಷ್ಟ ಇದ್ದರೆ ಹಂಗೂ ತಿನ್ಬೋದು. ನೋಡಿರಿ, ಇದನ್ನು ಒಂದು 2 ಮಿನಿಟ್ಸ್ ಒಳಗೆ ಫಸ್ಟ್ ಕ್ಲಾಸ್ ಬನಾನದ ಫ್ರೂಟ್ ಆ್ಯಂಡ್ ನಟ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ತೀನಿ. ನೋಡಿರಿ, ಭಾಳ ಅಂದ್ರೆ ಭಾಳ ಚಲೋ ಆಗೈತಿ. ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗ್ತೈತಿ. ಸ್ಪೆಷಲಿ ಡಯಟ್ ಮಾಡೋರು ಈ ಥರ ಒಂದು ಬೌಲ್ ಹಾಲೊಳಗೆ ಯಾವುದಾದ್ರೂ ಫ್ರೂಟ್ಸು ಬೇಕಿದ್ರೆ ನೀವು ಮಿಕ್ಸ್ ಫ್ರೂಟು ಯೂಸ್ ಮಾಡ್ಬೋದು. ನಾ ರೆಗ್ಯುಲರಾಗಿ ಸೇಮ್ ಯೂಸ್ ಮಾಡಲ್ಲ, ಇವತ್ತು ಬನಾನ ಯೂಸ್ ಮಾಡತ್ತೇನೆ.